Welcome to Cinema Express. Nanu A. Sharda. Today we are in conversation with Aditi Prabhudeva for her upcoming film Ana. Hi, ma'am. How are you? Thank You're looking beautiful. Thank you. Okay, of course. To start off with, before talking about Ana, one day anstu Aditi hero-oriented subjects alli iddare, but your track is people establish you with female-centric movies. Is it something nim choice athwa bartaro subjects hatra idea? To be honest, I feel really good, ma'am, because ನಾನು ಆಂಕರ್ ಆಗಿ ಬಂದಿದ್ದು ಇಂಡಸ್ಟ್ರಿಗೆ. ಸೊ ಅಲ್ಲಿಂದ ಒಂದು ಚಿಕ್ಕ ಸ್ಟೆಪ್ ಸೀರಿಯಲ್ಸ್ ಮಾಡಿದೆ, ಅದಾದ್ಮೇಲೆ ಸಿನಿಮಾ ಮಾಡಿದೆ. ಫಸ್ಟಿಗೆ ಒಂದು ಲೋ ಬಜೆಟ್ ಸಿನಿಮಾಗಳು ಅಥವಾ ಇನ್ನೂ ಎಸ್ಟಾಬ್ಲಿಷ್ ಆಗದೆ ಇರುವಂತಹ ಆಕ್ಟರ್ಗಳು ಅಥವಾ ಡೈರೆಕ್ಟರು ಆ ಥರ ಶುರು ಮಾಡಿದೆ ಜರ್ನಿನ. ಸೊ ಟುಡೇ ಎವ್ರಿ ಒನ್ ಆರ್ ಕನ್ಸಿಡರಿಂಗ್ ಮೀ. ಸೊ ದಟ್ ಐ ಫೀಲ್ ರಿಯಲಿ ಗ್ರೇಟ್. ಆಮೇಲೆ ಖುಷಿ ಅನ್ಸುತ್ತೆ, ಯಾಕಂದ್ರೆ ಗ್ರೋತ್ ಇರಬೇಕು ಅಂತಾರೆ ಎಲ್ಲ ವಿಷಯದಲ್ಲೂ. ಆ್ಯಂಡ್ ನನ್ನ ಹಾರ್ಡ್ ವರ್ಕಿಗೆ ಬಹುಶಃ ಇವಾಗ ಪೇ ಆಗ್ತಿದೆ ಅಂತಲೂ ಅನ್ಸುತ್ತೆ. ಇದ್ರ ಒಟ್ಟೊಟ್ಟಿಗೆ ಇನ್ನೊಂದು ವಿಷಯ ಏನಂದ್ರೆ, ಕಲಾವಿದರಿಗೆ ತುಂಬಾ ಮುದ ಕಾಣಿಸ್ತಿದ್ದೀರಾ ಅನ್ನೋ ಒಂದು ಕಾಂಪ್ಲಿಮೆಂಟ್ಗಿಂತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರಾ ಅನ್ನೋ ಕಾಂಪ್ಲಿಮೆಂಟ್ ಬೂಸ್ಟ್ ಮಾಡುತ್ತೆ, ನಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ, ಇನ್ನು ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅನ್ಸುತ್ತೆ. ಸೊ ಈ ಆನಾ ಸಿನಿಮಾ ಆಗಿರ್ಬೋದು, ಹಿಂದೆ ಮಾಡಿದಂಥ ರಂಗನಾಯಕಿ ಸಿನಿಮಾ ಆಗಿರ್ಬೋದು, ಈಗ ತೋತಾಪುರಿ, ಇದೆಲ್ಲ ತುಂಬ ಹಲವಾರು ಸಿನಿಮಾಗಳಿದೆ. ಸೊ ಎಲ್ಲಾ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಕ್ಕೆ ನನ್ನನ್ನು ಅಪ್ರೋಚ್ ಮಾಡೋದು ಐ ಫೀಲ್ ರಿಯಲಿ ಗ್ರೇಟ್. ಐ ಫೀಲ್ ರಿಯಲಿ ಪ್ರೌಡ್. ಬಿಕಾಸ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ರೆ, ಸಿನಿಮಾ ಅಂದ ತಕ್ಷಣ ಹೀರೋ ಅನ್ನೋದೇ ಬರುತ್ತೆ. ಸೊ ಹೀರೋಯಿನ್ಗಳನ್ನ ಜಸ್ಟ್ ಗ್ಲಾಮ್ಗೋಸ್ಕರ, ಗ್ಲಾಮರ್ಗೊಂದು ಬೇಕು, ಒಂದು ಹುಡುಗಂಗೆ ಒಂದು ಹುಡುಗಿ ಇದ್ರೆ ಚೆನ್ನಾಗಿ ಕಾಣುತ್ತೆ ಪಕ್ಕದಲ್ಲಿ ಅನ್ನೋ ಉದ್ದೇಶದಿಂದನೇ ಆಲ್ಮೋಸ್ಟ್ 95% ಸಿನಿಮಾಗಳಿರುತ್ತೆ. ಸೊ ಆ 95% ಸಿನಿಮಾಗಳು ಮಾಡೋ ಒಟ್ಟಿಗೆ ಅಟ್ಲೀಸ್ಟ್ ಆ 5% ಅಲ್ಲಿ ಎಲ್ಲೋ ಒಂದು ಭಾಗ ನಾನು ಆಗಿದ್ದೀನಿ ಅನ್ನೋದು ಬಹಳ ಖುಷಿ ಕೊಡುತ್ತೆ. ಬಟ್ ವಿಭಿನ್ನ ಪಾತ್ರದಲ್ಲಿ ತುಂಬಾ ಬ್ಯುಸಿಯಾಗಿ ಕಲಾವಿದೆಯಾಗಿ ಹೌ ಆರ್ ಯು ಮ್ಯಾನೇಜಿಂಗ್ ಬಿಟ್ವೀನ್ ಈಚ್ ಸಿನಿಮಾ ಅಂತ? ಅದು ನನಗೆ ನಿಜ ಗೊತ್ತಾಗ್ತಿಲ್ಲ. ನನಗೆ ಅನ್ಸುತ್ತೆ, ಹೌದಲ್ಲ ಇಷ್ಟು ಮಾಡ್ತಾ ಇದ್ದೀನಿ, ಅದು ಹೆಂಗ್ ಟೈಮ್ ಮ್ಯಾನೇಜ್ ಆಗ್ತಿದೆ ಅಂತ. ಮೇ ಬಿ ಐ ಡೋಂಟ್ ಹ್ಯಾವ್ ಎನಿ ಅದರ್ ಡೈವರ್ಷನ್ಸ್. ಅದಕ್ಕೆ ಬಹುಶಃ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಪಾಸಿಬಲ್ ಆಗಿದೆ ಅಂತ ಅನ್ಕೋತೀನಿ. ಐ ಆಮ್ ಹ್ಯಾಪಿ. ಎಷ್ಟು ಸಿನಿಮಾ ಲಾಕ್ಡೌನ್ ಅಲ್ಲೂ ನಾನು ಹೇಳಲ್ಲ, ಬೇಡ. But still, if you want to say, ಈಗ ಸದ್ಯಕ್ಕೆ 3 ಸಿನಿಮಾ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ಜಮಾಲಿ ಗುಡ್ಡ ಮಾಡ್ತಿದ್ದೀನಿ, ಮಾಫಿಯಾ ಮಾಡ್ತಿದ್ದೀನಿ, ಅಂಡ್ ತರುಣ್ ಶಿವಪ್ಪ ಸರ್ದು ಶರಣ್ ಸರ್ ಒಟ್ಟಿಗೆ ಅದೊಂದು ಸಿನಿಮಾ ನಡೀತಾ ಇದೆ. ಸೊ ಎಲ್ಲ ಸಿನಿಮಾಗಳು ಅಟ್ ಅ ಟೈಮ್ ನಡೀತಾ ಇದೆ. ಖುಷಿ ಇದೆ ಮ್ಯಾಮ್ ಆಕ್ಚುಲಿ. ಓಕೆ. ಬಟ್ ಆಸ್ ಅಂದ್ರೆ ಫಿಮೇಲ್ ಸೆಂಟ್ರಿಕ್ ಫಿಲ್ಮ್ಸ್ ಜಾಸ್ತಿನೂ ತಗೊಂಡಿದ್ದೀರಾ, ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯು ಥಿಂಕ್ ಯು ಕ್ಯಾನ್ ಹ್ಯಾಂಡಲ್ ಅ ಫಿಲ್ಮ್ ಆನ್ ಯುವರ್ ಶೋಲ್ಡರ್ಸ್ ಅಂತ ನಿಂಗೆ ಅನ್ಸುತ್ತಾ? ಅನ್ಸುತ್ತೆ ಮ್ಯಾಮ್. ಅಂದ್ರೆ ಲುಕ್, ಫಸ್ಟ್ ಇಂದನೂ ಯಾವುದೇ ರೀತಿಯಾದಂತ ಸಪೋರ್ಟ್ ಇಲ್ಲ. ಸೊ ಐ ಆಮ್ ಆಲ್ವೇಸ್ ಅ ವಾರಿಯರ್. ಸ್ಟ್ರಗಲ್ ಮಾಡ್ಕೊಂಡೇ ಬಂದಿರೋದ್ರಿಂದ ನನಗಿದೆಲ್ಲೋ ಹೊಸದು ಏನು ಪೂರ್ತಿ ಫಸ್ಟ್ ಇಂದನೂ ನನ್ನ ಮೇಲೆ ಇದ್ದಿದ್ದು. ಫಸ್ಟ್ ಇಂದನೂ ಐ ಮೈ ಸೆಲ್ಫ್ ಟುಕ್ ರಿಸ್ಕ್. ನಾನು ಅದು ಅಪ್ರಿಸಿಯೇಷನ್ ಆಗಲಿ ಅಥವಾ ಅದು ಅದೇ ಕಾಂಪ್ಲಿಮೆಂಟ್ ಆಗಲಿ ಅಥವಾ ಅದೊಂಥರ ಕ್ರಿಟಿಸಿಸಮ್ ಆಗಲಿ, ಎಲ್ಲಾನು ನಾನೇ ಒಬ್ಳೆ ತಗೊಳ್ತಾ ಬಂದಿದ್ದೀನಿ. ನೋ ಬಡಿ ವಾಸ್ ದೇರ್ ವಿತ್ ಮೀ. ಇವಾಗ ಇದನ್ನು ಹಾಗೆ ನನಗೇನದು ಹೊಸದು ಅಂತೇನು ಅನ್ಸಲ್ಲ. ಬಟ್ ಒಂದು ಡಿಫ್ರೆನ್ಸ್ ಇದೆ, ದಟ್ ಅದೇ ಮಾಮೂಲಿ ಆದ್ರೆ ಒಂದು 10 ಇಂಟರ್ವ್ಯೂ ಮಾಡ್ತೀವಿ, ಇದೊಂದು 25 ಇಂಟರ್ವ್ಯೂ ಮಾಡಬೇಕಾಗತ್ತೆ. ಬಿಕಾಸ್ ಆ ಫೇಸ್ ಆಫ್ ದ ಸಿನಿಮಾ ಅಂತಾರಲ್ಲ. ಸೊ ಹಾಗಾಗಿ ಅಷ್ಟು ವ್ಯತ್ಯಾಸ ಆಗ್ಬಿಟ್ರೆ ಹೆಚ್ಚಿಗೆ ವ್ಯತ್ಯಾಸ ಅಂತ ನನಗೇನು ಅನ್ಸಿಲ್ಲ. ಓಕೆ. ಬಟ್ ನೋ ದೇರ್ ಇಸ್ ಆಲ್ವೇಸ್ ಅ ಡಿಫರೆನ್ಸ್ ಅಲ್ಲ. ಒಂದು ಹೀರೋ ಮಾಡಿದ್ರೆ ಒಂದು ಮಾಸ್ ಅಪೀಲು ಅದು ಇದು ಅಂತ, ಬಟ್ ಫಾರ್ ಅ ಹೀರೋಯಿನ್ ಇಟ್ ಮೇಕ್ಸ್ ಅ ಡಿಫರೆನ್ಸ್. ಹೌದು, ಪುಲ್ ದ ಆಡಿಯನ್ಸ್ ಅಂತ ಅನ್ಸುತ್ತೆ. ವೆರಿ ವೆರಿ ಟ್ರೂ ಮ್ಯಾಮ್. ಅಂದ್ರೆ ಅದು ಟ್ರೆಂಡು ಯಾವಾಗ ಹೋಯ್ತು ಅಂತ ಗೊತ್ತಿಲ್ಲ. ಹಿಂದೆ ನಾವು ಕಲ್ಪನಾ ಅವರಾಗಿರ್ಬೋದು, ಮಂಜುಳಾ ಅವರಾಗಿರ್ಬೋದು, ಮಾಲಾಶ್ರೀ ಅವ್ರದ್ದೆಲ್ಲ ಒಂದು ಸೆಟಪ್ ಇತ್ತು ಅವಾಗ. ಅಂತ ನಿರ್ದೇಶಕರು ಇದ್ರು ಅವಾಗ. ಆ ಸಿನಿಮಾನ ಅಷ್ಟು ಮುದ್ದಾಗಿ ಹೆಣಿಯುವಂತ ನಿರ್ದೇಶಕರು ಇದ್ರು. ಈಗ ಅದೆಲ್ಲೋ ಒಂದ್ ಕಡೆ ಬರೀ ಶೋ ಆಫ್, ಬರೀ ಅಬ್ಬರ, ಬರೀ ಅನ್ನೆಸೆಸರಿ ಒಬ್ಬ ಮನುಷ್ಯನ ವೈಭವೀಕರಣ ಅಂತಾರಲ್ಲ, ಆ ತರದ್ದು ಜಾಸ್ತಿ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲ, ಪರ್ಸನಲಿ ನನಗೂ ಹಂಗೆ ಇಷ್ಟ ಆಗುತ್ತೆ. ನಾನು ಹೀರೋನೇ ಓ ಅಂತ ನಾವು ಕೂಗಿದೀವಿ. ಬಟ್ ಅದ್ರ ಒಟ್ಟೊಟ್ಟಿಗೆ ಈ ತರ ಒಂದು ಫೀಮೇಲ್ ಸೆಂಟ್ರಿಕ್ ಆಗಿರ್ಬೋದು ಅಥವಾ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಸಿನಿಮಾಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ.
ಆ ನಿಟ್ಟಿನಲ್ಲಿ ನೀವು ಹೇಳ್ದಂಗೆ ಸ್ವಲ್ಪ ಪ್ರೆಷರ್ ಅನ್ಸುತ್ತೆ, ಓಕೆ ಬರ್ತಾರೋ ಇಲ್ಲೋ ಅಂತ. ಬಟ್ ಲೈಫಲ್ಲೆಲ್ಲ ರಿಸ್ಕ್ ತಗೊಳ್ಳೇಬೇಕಲ್ಲ, ರಿಸ್ಕ್ ಇಲ್ಲದೆ ಏನೂ ನಡೆಯಲ್ಲ. ಆ್ಯಂಡ್ ಅವರಿಗೆ ನನ್ನ ಮೇಲೆ ನಂಬಿಕೆ ಇದ್ದು ಅಷ್ಟು ಲಕ್ಷ ಹಾಕಿದ್ದಾರೆ, ಅಷ್ಟು ಕೋಟಿಗಟ್ಟಲೆ ಬಂಡವಾಳ ಹಾಕ್ತಾರೆ ಅಂದರೆ, ಸೊ ನನಗೆ ಅವ್ರಿಗಿರೋ ನಂಬಿಕೆ ನನಗೆ ನನ್ನ ಮೇಲೆ ಇಲ್ಲದೆ ಇದ್ರೆ ಹೇಗೆ? ಸೊ ನಾನು ನಂಬೇಕಲ್ಲ ನನ್ನನ್ನು. ಕಮಿಂಗ್ ಟು ಆನಾ, ಇದು ಹಾರರ್ ಫ್ಯಾಂಟಸಿನು? ಹಾರರ್ ಆ್ಯಂಡ್ ಫ್ಯಾಂಟಸಿ ಮ್ಯಾಮ್, ಬೋತ್ ಮಿಕ್ಸ್ ಅಂತ ಹೇಳ್ಬೋದು. ಈಗ ಯೂಶಲಿ ಹಾರರ್ ಅನ್ನೋ ಎಲಿಮೆಂಟೇ ಒಂದು ಫ್ಯಾಂಟಸಿಗೆ ಟರ್ನ್ ಆಗುತ್ತೆ ಯಾವಾಗಲೂ. ಈಗ ನಾನು ಕುತ್ಕೊಂಡು ಹಿಂಗಾದ್ರೆ ಚೆನ್ನಾಗಿರುತ್ತೆ ಅಂದರೆ ದಟ್ ಬಿಕಮ್ಸ್ ಫ್ಯಾಂಟಸಿ. ಸೊ ಮಿಕ್ಸ್ಚರ್ ಆಫ್ ಹಾರರ್ ಆ್ಯಂಡ್ ಫ್ಯಾಂಟಸಿ ಅಂತ ಹೇಳ್ಬೋದು. ನಿರ್ದೇಶಕರು ಹೇಳೋದಂಗೆ ಇದು ಫಸ್ಟ್ ಫೀಮೇಲ್ ಸೂಪರ್ ಹೀರೋಯಿನ್. ಏನ್ ಅಂದ್ರೆ ಲೈಕ್ ಜನಕ್ಕೆ ಇದು ಹೊಸತನನ ಸೂಪರ್ ಹೀರೋ? ಹೌದು, ಯೂಶಲಿ ನಾವು ಅಂದ್ರೆ ಇನ್ನೊಂದು ವಿಷಯ ಕ್ಲಾರಿಫೈ ಮಾಡಬೇಕು. ಯಾಕಂದ್ರೆ ಜನ ಒಂದು ಬೇರೆನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ಬಾರ್ದು, ಲೈಕ್ ಸೂಪರ್ ಹೀರೋ ಅಂದ್ರೆ ಎಲ್ಲ CG ಇರುತ್ತೆ, ಫುಲ್ ಹಾಗಿರುತ್ತೆ ಅಂತ. ಈಗ ಯೂಶಲಿ ಯಾವುದೇ ನಾವು ಹಾಲಿವುಡ್ ಸಿನಿಮಾ ಅಥವಾ ಈ ಸೂಪರ್ ಹೀರೋ ಕಾನ್ಸೆಪ್ಟ್ ಮಾಡಿದಾಗ ಫಸ್ಟಿಗೆ ರೈಸ್ ಅಂತ ಮಾಡ್ತೀವಿ, ಅಂದ್ರೆ ಹುಟ್ಟಿತು ಅಂದ್ರೆ ಅವಳಿಗೆ ಗೊತ್ತಾಗುತ್ತೆ, ಓಕೆ ಐ ಹ್ಯಾವ್ ಸಮಥಿಂಗ್ ಇನ್ ಮೀ, ಓಕೆ ಹಿಂಗೇನೋ ಇದೆ ನನ್ನಲ್ಲಿ ಅಂತ. ಸೊ ಇದು ಆ ಥರ ಅವಳಿಗೆ ಗೊತ್ತಾಗುವಂಥ ಸಿನಿಮಾ ಅಷ್ಟೇ. ಸೊ ನೆಕ್ಸ್ಟ್ ಇದೇನಾದ್ರೂ ಜನಕ್ಕೆ ಇಷ್ಟ ಆದರೆ ಬಹುಶಃ ಸೀಕ್ವೆಲ್ಗಳು ಖಂಡಿತ ಬರುತ್ತೆ. ಬಟ್ ಇಟ್ ಹ್ಯಾಸ್ ಅ ಪ್ರಾಪರ್ ಎಂಡಿಂಗ್. ಓಕೆ, ಹೀಗೆ ಶುರು ಆಯಿತು, ಹೀಗೆ ಮುಗೀತು ಅನ್ನೋಂಥದ್ದು ಒಂದು ಪ್ರಾಪರ್ ಎಂಡಿಂಗ್ ಕೊಟ್ಟಿದ್ದಾರೆ ನಿರ್ದೇಶಕರು. ಆ್ಯಂಡ್ ಇಲ್ಲಿ ನಾನೇ ಹೀರೋ ಅಥವಾ ಹೀರೋಯಿನ್ ಅನ್ನೋದಕ್ಕಿಂತ ಕಂಪೇರ್ ಮಾಡಿದ್ರೆ ನಂದೇ ಸ್ಕ್ರೀನ್ ಸ್ಪೇಸ್ ಕಡಿಮೆ ಆಗುತ್ತೇನೋ, ಐ ಮೀನ್ ಅನ್ಸುತ್ತೆ. ಬಟ್ ಇಲ್ಲಿ ಹೆಂಗಂದ್ರೆ ಪ್ರತಿ ಪಾತ್ರಗಳಿಗೂ ಅದಕ್ಕೆ ಆದ ಪ್ರಾಮುಖ್ಯತೆ ಇದೆ. ಆಮೇಲೆ ಇಲ್ಲಿ ಮ್ಯೂಸಿಕ್, ನನ್ನ ಪರ್ಸ್ನಲಿ ನೀವು ಆ ಕ್ವೆಶನ್ ಕೇಳೋದಾದ್ರೆ, ಐ ಲವ್ ಮ್ಯೂಸಿಕ್ ಆಫ್ ಆನಾ. ಅದು ತುಂಬಾ ಎಫೆಕ್ಟ್ಸ್ ಎಲ್ಲ ಋತ್ವಿಕ್ ಅವ್ರು ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಬಿಕಾಸ್ ಈ ತರದ ಸಿನಿಮಾಗಳಲ್ಲಿ ಒಂದು ತಿನ್ನೋದು, ಒಂದು ನಡೆಯೋ ಸೌಂಡ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಆಗ್ಬೇಕು. ನನಗೆ ಪರ್ಸನಲಿ ಸಾಕಷ್ಟು ಹಾರರ್ ಸಿನಿಮಾ ನೋಡ್ತೀನಿ ಒಬ್ಬಳೇ ಕುತ್ಕೊಂಡು. ಸೊ ಐ ಹ್ಯಾವ್ ಲಾಟ್ಸ್ ಆಫ್ ನಾಲೆಡ್ಜ್ ಆ ತರ ಸೌಂಡ್ಗಳು ಅದೆಲ್ಲ. ಸೊ ನನಗೆ ಇಂಪ್ರೆಸ್ ಆಯ್ತು ಅಂದಾಗ ನಂಗೆ ಸಖತ್ ಖುಷಿ ಆಯ್ತು, ಓಕೆ ಜನ ಇಷ್ಟಪಡ್ತಾರೆ ಇದನ್ನ ಅಂತ. ಆಕ್ಚುಲಿ ಆನಾದಲ್ಲಿ ಏನು ಸೂಪರ್ ಲೈಕ್ ಏನೋ ಪವರ್ ಬರೋದು ಆರ್ಡಿನರಿ ವುಮೆನ್ಗೆ ವೆನ್ ಶಿ ಗೆಟ್ಸ್ ನೋ ಅಬೌಟ್ ದ ಪಾಸ್ಟ್, ಅವಳ ಪವರ್ಸ್ ಬಗ್ಗೆ ಗೊತ್ತಾಗುತ್ತೆ ಅಂತ. ಕ್ಯಾನ್ ಯು ಎಕ್ಸ್ಪ್ಲೈನ್ ಏನ್ ಅದು ಕ್ಯಾರೆಕ್ಟರ್ ಇದೆ ಅಂತ? ಅದು ಸಿನಿಮಾ ಬಿಟ್ಕೊಟ್ಟಂಗೆ ಆಗುತ್ತೆ. ಬಟ್ ಇದ್ರಲ್ಲಿ ನನಗೆ 3 ಶೇಡ್ಸ್ ಬರುತ್ತೆ. ಒಂದು ಇನ್ನೋಸೆಂಟ್ ಶೇಡು ಅಥವಾ ಒಂದು ಆ ಥರದ್ದೊಂದು 3 ಶೇಡ್ ಬರುತ್ತೆ. ಈ ಪಾತ್ರಕ್ಕೆ ಮಾತ್ರ ಈಗ ರೆಗ್ಯುಲರ್ ಆಗಿ ನಾನು ಏನು ಇಷ್ಟು ದಿನ ಸಿನಿಮಾಗಳು ಮಾಡಿದಿನೋ ಅದಕ್ಕಿಂತ ಡೆಫಿನೆಟ್ಲಿ ವಿಭಿನ್ನ. ಜಾಸ್ತಿ ಮಾತಿರಲ್ಲ, ಬರೀ ಎಕ್ಸ್ಪ್ರೆಷನ್ ಇರುತ್ತೆ. ಆ್ಯಂಡ್ ನಾನು ಹಾರರ್ ಆಗಿ ಕಾಣಿಸ್ಕೋಬೇಕಲ್ಲ, ದಟ್ ವಾಸ್ ಸೋ ಡಿಫಿಕಲ್ಟ್. ನಗ್ತಾ ಇರ್ತೀನಿ ಫಸ್ಟ್ ಡೇ ಅಂತೂ, ಹಾಫ್ ಡೇ ಡೈರೆಕ್ಟರ್ಗೆ ಅಪ್ಪ ಆದಿತ್ಯ ಅವರೇ ನಿಮ್ಗೆ ಸ್ಮೈಲೇ ಕಾಣಿಸ್ತಾ ಇದೆ, ಕ್ಲೀನಾಗಿ ಗೊತ್ತಾಗ್ತಿದೆ ಅಂತ. ಆಮೇಲೆ ಹೋಲ್ ಡೇ ಶೂಟ್, ನಾವು ನೈಟ್ ಶೂಟೇ ಮಾಡಿದ್ವಿ. ಸುಮಾರು 12ರಿಂದ 13 ದಿನ ಬರೀ ನೈಟ್ ಶೂಟ್. ಫುಲ್ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗಿ ಹೋಗಿತ್ತು. ನಿಜವಾಗ್ಲೂ 13ನೇ ದಿನಕ್ಕೆ ದೆವ್ವದ ಫೀಲಿಂಗ್ ಅಲ್ಲೇ ಇದ್ದೆ ನಾನು. ಹಿಂಗಂದ್ರೆ ನಿಜವಾಗ್ಲೂ ಬಿದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಹಿಂಗ್ ಮಾಡಿದ್ರೆ ನಿಜವಾಗ್ಲೂ ಯಾರಿಗಾದ್ರೂ ಸಾಯಿಸ್ಬಿಟ್ರೆ ಎಷ್ಟು ಚೆನ್ನಾಗಿ ಸಾಯಿಸ್ಬೋದಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಇದ್ದೆ ನಾನು. ಕ್ಯಾರೆಕ್ಟರ್ ಏನಿ ರೆಫರೆನ್ಸ್ ತಗೊಂಡ್ಯಾ ಬೇರೆ? ಇಲ್ಲ ಮ್ಯಾಮ್, ನಾನು ಯೂಶಲಿ ಯಾವುದೇ ಸಿನಿಮಾ ರೆಫರೆನ್ಸ್ ತಗೊಳ್ಳಲ್ಲ, ಈ ಸಿನಿಮಾಗಂತಲ್ಲ. ಬಿಕಾಸ್ ಅಂದ್ರೆ ನೋಯಿಂಗ್ಲಿ ಅವ್ರ ಅನ್ನೋಯಿಂಗ್ಲಿ ಅದ್ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗ್ಬಿಡತ್ತೆ. ಅದ್ ಎಲ್ಲೋ ಒಂದ್ ಕಡೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ರಾಜ್ಕುಮಾರ್ ಅಂತ ಅಂತೀವಿ, ಸೊ ಅವ್ರ ತರ ತುಂಬಾ ಸಿಂಪಲ್ ಆಗಿರ್ಬೇಕಪ್ಪ ಅಂತ ಎಲ್ಲೋ ಒಂದ್ ಕಡೆ ನಮ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರುತ್ತೆ ವಿತೌಟ್ ಅವರ್ ನಾಲೆಡ್ಜ್. ಸೊ ಬಟ್ ಬಿಹೇವಿಯರ್ಸ್ ಓಕೆ, ಕ್ಯಾರೆಕ್ಟರ್ ವೈಸ್ ಬಂದಾಗ ಎಲ್ಲೋ ಒಂದ್ ಕಡೆ ಆ ಪಾತ್ರಗಳನ್ನ ನೋಡಿ ನಾನು ಹಂಗೆ ಇನ್ಫ್ಲೂಯೆನ್ಸ್ ಆಗ್ಬಿಟ್ರೆ ಅಂತ ನಾನು ನೋಡಕ್ ಹೋಗಿಲ್ಲ. ಬಟ್ ನಂದೇ ಒಂದು ಓನ್ ಸ್ಟೈಲಲ್ಲಿ ಆ ದೇವನ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ನಿಂಗೆ ರಂಗನಾಯಕಿ, ನಿನ್ನ ಪಾತ್ರ ರಂಗನಾಯಕಿಯಲ್ಲಿ ತುಂಬಾ ಮೆಚ್ಚುಗೆ ಬಂತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಿಂಗೂ ಗೊತ್ತಾಗ್ತಾ ಇದೆ ಯಾವ ತರ ಜನ ನಿನ್ನನ್ನು ಇಷ್ಟಪಡ್ತಾರೆ ಅಂತ. ಆನಾಲು ಅದೊಂದು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಹೌದು, ಖಂಡಿತ ಎಕ್ಸ್ಪೆಕ್ಟೇಷನ್ ಇದೆ. ಆಮೇಲೆ ನನಗೆ ಅಂದ್ರೆ ಪ್ರೊಡ್ಯೂಸರ್ ಹಾಕಿರೋ ಬಂಡವಾಳ ಅವ್ರಿಗೆ ವಾಪಸ್ ಬಂದ್ರು ಸಾಕು. ಈಗ ಇನ್ನೂ ಒಂದು ವಿಷಯ ಆಗುತ್ತೆ, ಈಗ ದೊಡ್ಡ ಬಜೆಟ್ ಆದ ತಕ್ಷಣ ಅದೇನೇ ಜಾಸ್ತಿ ಜನ ಬಂದು ನೋಡಿದ್ರು ಹಂಗಾದ್ರೂ ಅವ್ರು ಹಾಕಿರೋ ಬಂಡವಾಳ ವಾಪಸ್ ಬಂದಿರುತ್ತಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಈಗ ಒಂದು ಮಿನಿಮಮ್ ಬಜೆಟ್ ಸಿನಿಮಾ ಆದಾಗ ಅದು ಆಕ್ಚುಲಿ ಈಸಿ, ನಮಗೆ ಆ ಬಂಡವಾಳನ ವಾಪಸ್ ತೆಗೆಯೋದು ಆಕ್ಚುಲಿ ಈಸಿ. ನಾನು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡೋದಾದ್ರೆ ನನ್ನ ತಲೆಯಲ್ಲಿ ಇರೋದು ಅಷ್ಟೇ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇಂಥ ಪ್ರಯತ್ನಕ್ಕೆ ಅವರು ಪೂಜಾ ವಸಂತ್ ಮ್ಯಾಮ್ ಅವರು ಕೂಡ ಲೇಡಿನೇ. ಸೊ ಈ ತರ ಸಪೋರ್ಟ್ ಮಾಡಿದಾಗ, ಇಂಥ ಸಿನಿಮಾಗಳು ಕ್ಲಿಕ್ ಆದಾಗ ಮತ್ತೆ ಈ ತರದೊಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ನಿರ್ಮಾಪಕರು. ಅದಾಗ್ಬೇಕು, ಅದೊಂದು ನನಗೆ ತುಂಬಾ ಕನ್ಸರ್ನ್ ಇದೆ, ಅದೊಂದು ಆಗ್ಬೇಕು ಅಂತ ಬಹಳ ಮನಸ್ಸಲ್ಲಿದೆ. ತುಂಬಾ ಅಂದ್ರೆ ಸಿನಿಮಾಗಳು ಶೂಟಿಂಗ್ ಮಾಡ್ತಾ ಇದೆಯಾ? ಯಾವ ಸಿನಿಮಾ ತುಂಬಾ ನೀನು ಎಂಜಾಯ್ ಮಾಡಿದ್ ಲಾಸ್ಟ್? ಲೈಕ್
ನಾನು ಕ್ಯಾಮ್ರಾ ನಿಜವಾಗ್ಲೂ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನ್ನ ಕ್ಯಾಮ್ರಾ ಮುಂದೆ ಇದ್ರೆ ನಾನು ಎಂಜಾಯ್ ಮಾಡ್ತೀನಿ. ನನ್ನ ಬದುಕಲ್ಲಿ ಬಹಳ ಖುಷಿ ಕ್ಷಣಗಳು ಅಂತಂದ್ರೆ ಅದು ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ನಾನು ಕಂಡಂತ ಚಿಕ್ಕ ಚಿಕ್ಕ ಕನಸುಗಳನ್ನ ಈಡೇರಿಸಿರೋದು ಕ್ಯಾಮ್ರಾ. ನಾನು ತುಂಬಾ ಕಷ್ಟದಲ್ಲಿದ್ದಾಗ ನನ್ನ ಸಪೋರ್ಟಿಗೆ ನಿಂತಿದ್ದು ಕ್ಯಾಮ್ರಾ. ಸೊ ಕ್ಯಾಮ್ರಾ ಮುಂದೆ ಪ್ರತಿ ಕ್ಷಣನೂ ನಾನು ಎಂಜಾಯ್ ಮಾಡ್ತೀನಿ. ನನ್ಗೆ ಏನೋ ಒಂಥರ ನಾನು ಹೆವೆನಲ್ಲಿ ಇರ್ತೀನಿ. ಆಕ್ಷನ್ ಅಂದ್ರೆ ದಟ್ ಗಿವ್ಸ್ ಮೀ ಪವರ್. ಸೊ ಲೈಕ್ ತಿಂಗಳಿಗೆ ಎಷ್ಟು ದಿವಸ ಲೈಕ್ when do you take off from your shooting? ಈಗ ಒಂದು 3 months ಇಂದ ಒಂದಿನನೂ ಆಫ್ ಇಲ್ಲ. ಐ ಥಿಂಕ್ ಮಾರ್ಚ್ ತನಕ ಒಂದಿನ ಆಫ್ ಇಲ್ಲ. ಸಂಡೇಸ್ ಏನಾದ್ರೂ ಅವರೇ ಬಿಟ್ರೆ ಸರಿ, ಔಟ್ಡೋರ್ ಇದ್ರೆ ಸಂಡೇಸ್ ಶೂಟ್ ಮಾಡ್ತಾರೆ, ಒಂದಿನ ಆಫ್ ಇಲ್ಲ. So you're enjoying it. ಬೇರೆ ಏನ್ ಕೆಲಸ ಇಲ್ವಲ್ಲ, ಎಂಜಾಯಿಂಗ್ ಶೂಟಿಂಗ್. ಅಂಡ್ ಇನ್ನೊಂದೇನು, ಯೂಶಲಿ ನಾವು ಅನ್ಕೋತೀವಿ ಒಂದು 50 ವರ್ಷ ಆದ್ಮೇಲೆ ನಾವು ರೆಸ್ಟ್ ಲೈಫ್ ಮಾಡ್ಬೇಕು ಅಂತ. ಬಟ್ ಟೆಲ್ ಮಿ, 50 ವರ್ಷ ಆದ್ಮೇಲೆ ನೀನ್ ಏನ್ ಮಾಡೋದಕ್ಕೆ ಸಾಧ್ಯ? ಫಾರ್ ಎಕ್ಸಾಂಪಲ್, ಈಗ ಒಂದೇನೋ ತೆಂಗಿನಕಾಯಿ ಕೆಳಗಡೆ ಬಿದ್ರು ಟಕ್ ಅಂತ ತಗೊಂಡು ಎಳ್ನೀರ್ ಕೊಚ್ಕೊಂಡು ಕುಡಿಯೋಷ್ಟು ಕೆಪಾಸಿಟಿ ನಿನ್ಗಿರಲ್ಲ, ಶಕ್ತಿ ಇರಲ್ಲ. ಸೊ ನನ್ನ ಪ್ರಕಾರ ಏನಾದ್ರು ಒಂದು 35 ಅಟ್ಲೀಸ್ಟ್ ಒಂದು 30-35 ತನಕ ನೀನ್ ಚೆನ್ನಾಗಿ ದುಡ್ದು ಒಂದು ಲೈಫ್ ಸೆಟ್ಲ್ ಆಗಿ ಬಿಟ್ಬಿಡ್ಬೇಕು ಅದನ್ನ. Then you enjoy for 10-15 years. Like you'll be still having that strength, physical strength, emotional strength. You can feel so many things. So ನಂದು ಆ ಕಾನ್ಸೆಪ್ಟ್ ಅಲ್ಲಿ ಇದೀನಿ ನಾನು. ಸೊ ಚೆನ್ನಾಗಿ ಇವಾಗ ಏನ್ ಕೆಲಸ ಇದೆ ಅದನ್ನ ಅಚ್ಚುಕಟ್ಟಾಗಿ ಮಾಡಿ, ದೆನ್ ಯು ಟೇಕ್ ರೆಸ್ಟ್ ಆರ್ ನಿನ್ಗೆ ಏನ್ ಇಷ್ಟ ಆ ಕೆಲಸ. ಲೈಕ್ ನಿನ್ಗೆ ತೋಟದಲ್ಲಿ ಇರ್ಬೇಕು ಅಂತ ಆಸೆನಾ ಅಥವಾ ಬೇರೆ ಏನೋ ಆಸೆನೋ. ಸೊ ವಿ ಕ್ಯಾನ್ ಡೂ ದಟ್ ಫಾರ್ 10-15 years and we can enjoy that. ಅಕಸ್ಮಾತ್ ನಮ್ಮ ಮದ್ವೆ ಆದ್ರೂ ಅಟ್ಲೀಸ್ಟ್ I can enjoy my life with my husband. ಸೊ ಅದಾಗಬೇಕು ಅಂತ ಆಸೆ. ಸೊ ಅದಕ್ಕೆ ನಾನು ಕಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಈ ಟ್ರಾನ್ಸಿಷನ್ ಫ್ರಮ್ ಎಲ್ಲರೂ ನಾಗಕನಿಕೆ ಅಂದ ತಕ್ಷಣ ಆದಿತ್ಯ ಇವತ್ತು ಸಿನಿಮಾಗಳ ಮೂಲಕ ಬೇರೆ ಲ್ಯಾಂಗ್ವೇಜ್ಗೆ ಯಾವತ್ತಾರು ಆಸೆ ಪಟ್ಟಿದೆಯಾ ಹೋಗಕ್ಕೆ? ನಾನು ನೀವು ಆಕ್ಚುಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಇಲ್ಲ, ನನ್ಗೆ ಅದೇನೋ ಗೊತ್ತಿಲ್ಲ ಮ್ಯಾಮ್. ಕೆಲವೊಂದು ತುಂಬಾ ಒಳ್ಳೆ ಬರುತ್ತೆ, ನಾನೊಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕಾಗಿರುತ್ತೆ. ನನ್ಗೆ ಯಾಕದು ಮನ್ಸಿಗೆ ಬರ್ತಿಲ್ಲ ನಂಗೆ ಗೊತ್ತಾಗ್ತಿಲ್ಲ. ನನಗಿಲ್ಲಿ 1 ನಿಮಿಷ ನಂಗೆ ಟೈಮು ಕೊಡ್ತಾ ಇಲ್ಲ ಯಾರುನು. ಇದೋಕೆ ಸಿನಿಮಾ ಹಂಗೆ ಟಕ ಅಂತ ಸಿನಿಮಾಗಳು ಬರ್ತಾ ಇದೆ. ಆಮೇಲೆ ನಾನು ನಮ್ಮ ಮನೇಲಿ ಚೆನ್ನಾಗಿದ್ದೀನಿ, ನಮ್ಮ ಮನೇಲಿ ಖುಷಿಯಾಗಿದ್ದೀನಿ. ಅಂಡ್ ನನಗೆ ಸಕ್ಸಸ್ ಅಂದ್ರೆ ಏನು, ಈಗ ಒಬ್ಬೊಬ್ರದ್ದು ಒಂದೊಂದು ಆಂಬಿಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವು ಆಕ್ಟರ್ಸ್ಗಳಿಗೆ ಎಲ್ಲಾ ಕಡೆ ಅಂದ್ರೆ ಆಕ್ಟ್ ಮಾಡಬೇಕು, ನಮ್ ಕನ್ನಡದ ಹುಡುಗಿ ಅಲ್ವಾ ಅಂತ ನಮಗೂ ಖುಷಿ ಆಗುತ್ತೆ. ಬಟ್ ಐ ಆಮ್ ನಾಟ್ ದಟ್ ಪರ್ಸನ್. ನನ್ಗೆ ಅಷ್ಟೊಂದು ಐ ಆಮ್ ಆಂಬಿಷಿಯಸ್, ಬಟ್ ನನ್ನ ಸಕ್ಸಸ್ ಅಥವಾ ನನ್ನ ಆಂಬಿಷನ್ ಸ್ವಲ್ಪ ಬೇರೆ ಕಡೆ ದಾರಿ ಹಿಂಗಿದೆ ನಂದು, ಯೂಟರ್ನ್. ಸೊ ಇಲ್ಲಿ ಖುಷಿಯಾಗಿದ್ದೀನಿ, ಇಲ್ಲಿ ಸಾಕಷ್ಟು ಕೆಲಸ ಕೊಡ್ತಾ ಇದ್ದಾರೆ, ಖುಷಿಯಾಗಿದ್ದೀನಿ. ಸಿನಿಮಾ ಅಲ್ಲದೆ ಯು ಆರ್ ಆಲ್ಸೋ ಲೈಕ್ ಬಿಸಿ ವಿತ್ ಯುವರ್ ಓನ್ ಲೈಕ್ your crafts and YouTube channel. And especially so what is this like, can you throw some light? ಅಂದ್ರೆ ಅದಿತಿ ಪ್ರಭುದೇವ ಅಂದ ತಕ್ಷಣ ಒಬ್ಳು ಹೀರೋಯಿನ್. ಜನಕ್ಕೆ ಒಂದು ಹೀರೋಯಿನ್ಸ್ ಅಂದ್ರೆ ಅಥವಾ ಆಕ್ಟರ್ಸ್ ಅಂದ್ರೆ ಒಂದು ಪರ್ಸೆಪ್ಷನ್ ಫಿಕ್ಸ್ ಆಗ್ಬಿಟ್ಟಿದೆ, ಅವ್ರು ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ. ಬಟ್ ನೋ, ಎಲ್ರಿಗೂ ಅವ್ರದೇ ಆದ ಓನ್ ಲೈಫ್ ಇರುತ್ತೆ. ಎಲ್ರಿಗೂ ಅಂದ್ರೆ ಈಗ ನನಗೆ ನೀವು ಕೇಳಿದ್ರೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಅಂದ್ರೆ ಐ ವುಡ್ ಸೇ ಪೀಸ್. ನಂಗೆ ನೆಮ್ಮದಿ ಬೇಕು. ಸೊ ನಾನು ಎಲ್ಲಿ ನಾನು ನೆಮ್ಮದಿ ಕಾಣ್ತೀನಿ ಅಂದ್ರೆ ನಮ್ಮ ಅಜ್ಜಿ ಊರಿಗೆ ಹೋದಾಗ್ಲೋ ಅಥವಾ ನಾನು ತೋಟದಲ್ಲಿದ್ದಾಗ್ಲೋ ಅಥವಾ ನಾನು ಏನಾದ್ರು ಅಲ್ಲಿ ಕೆಲಸ ಮಾಡಿದಾಗ್ಲೋ ತುಂಬಾ ನೆಮ್ಮದಿ ಕಾಣ್ತೀನಿ. ಈಗ ರೆಡಿ ಆದೆ ಹಿಂಗೆ ಇರೋದು, ದಿಸ್ ಇಸ್ ಫಾರ್ ಮೈ ಪ್ರೊಫೆಷನ್, ದಟ್ ಇಸ್ ಮೈ ಪರ್ಸನಲ್ ಲೈಫ್. ಅಂಡ್ ಅದೇ ನನಗೆ ಶಾಶ್ವತ. ಇದು ಎಷ್ಟು ದಿನ ಮಾಡ್ತೀನಿ, ಒಂದು ಯವ್ವನ ಇರೋ ತನಕ ಮಾಡ್ಬೋದು, ಕೆಲಸ ಕೊಡೋ ತನಕ ಮಾಡ್ಬೋದು. ಆಫ್ಟರ್ ದಟ್ ವಾಟ್ ಅಂದ್ರೆ ದಟ್ ಇಸ್ ಮೈ ಆಂಬಿಷನ್. ಅದೇ ನಾನು ಹೇಳಿದೆ, ನನ್ನ ವೇ ಆಫ್ ಆಂಬಿಷನ್, ನನ್ನ ವೇ ಆಫ್ ಸಕ್ಸಸ್ ಬೇರೆ ಅಂತ. ಸೊ ನನ್ಗೆ ಅದು ತುಂಬಾ ಇಷ್ಟ. ಸೊ ಅದನ್ನ ಜನರಿಗೆ ಈಗ ಏನಾಗುತ್ತೆ ಅಂದ್ರೆ, ನಮ್ಮ ಪ್ರೀತಿ ಪಾತ್ರ ಜೊತೆಗೆ ನಾವು ರಿಯಲಿ ಏನು ಅನ್ನೋದು ಒಂದು ನಮ್ಮ ವಾಟ್ ಐ ಆಮ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಸೊ ಅಂಥದ್ದೊಂದು ಪ್ರಯತ್ನ ನನಗೆ ಯೂಟ್ಯೂಬ್ ಚಾನಲ್ ಮೂಲಕ, ಬಿಕಾಸ್ ಅದೆಲ್ಲ ನನ್ನ ಕೈಲಿರುತ್ತೆ. ನಾನು ಹೆಂಗಿರ್ತೀನಿ ಮನೇಲಿ ಆರಾಮಾಗಿ ಬಿಂದಾಸಾಗಿ ಹೆಂಗಿರ್ತೀನೋ ಆ ಥರ ಜನರ ಜೊತೆಗೆ, ನನ್ನನ್ನು ಪ್ರೀತಿಸೋರ್ ಜೊತೆಗೆ, ಪ್ರೀತಿಸದೇ ಇರೋರ ಬಗ್ಗೆ ನಾನು ಯೋಚನೆ ಮಾಡಲ್ಲ, ನನ್ನನ್ನು ಪ್ರೀತಿಸೋರ್ ಜೊತೆಗೆ ಹೇಗೆ ಒಂದು ಸಂಬಂಧ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡಿದಾಗ ನನಗೆ ಆ ಆಲೋಚನೆ ಬಂತು. ಅಂಡ್ ಎಲ್ಲರೂ ನನ್ನನ್ನು ನಾವು ಹೇಗಿದ್ದೀವೋ ಹಾಗೆ ಅಕ್ಸೆಪ್ಟ್ ಮಾಡಿದಾಗ ದಟ್ ಈಸ್ ಟ್ರೂ ಲವ್. ಸೊ ಅದು ಸಿಕ್ತು ನನಗೆ. ಥ್ಯಾಂಕ್ಸ್ ಟು ಆಲ್ ಮೈ ಬ್ಯೂಟಿಫುಲ್ ಸೋಲ್ಸ್ ಹೂ ಲವ್ ಮೀ ರಿಯಲಿ. ಮತ್ತು ಇವಾಗ ತುಂಬಾ ಅಡುಗೆ ಮಾಡೋದು ತುಂಬಾ ಇಷ್ಟ ಅನ್ಸುತ್ತೆ. ಹೌದು, ನಂಗೆ ಅಡುಗೆ ಮಾಡೋದು ತುಂಬಾ ಇಷ್ಟ, ಮನೆ ಕೆಲಸ ಮಾಡೋದು ತುಂಬಾ ಇಷ್ಟ. ಅದು ಅಂದ್ರೆ ಗೊತ್ತಾಗುತ್ತೆ, ನೀನು ನಾರ್ಮಲ್ ಆಗಿರೋಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ಮುಂದೆ ಆಕ್ಟರ್, ಹೌದು ಹಾಗೆ ಇರ್ಬೇಕು. ಆಮೇಲೆ ಕ್ಯಾಮ್ರಾ ಮುಂದೆ ನಾವು ತುಂಬಾ ಸ್ವಲ್ಪ ಸಫಿಸ್ಟಿಕೇಟೆಡ್ ಆಗಿ ಮಾತಾಡ್ಲೇಬೇಕು. ಅದು ಏನು ಮಾಡಕ್ಕಾಗಲ್ಲ, ಅನಿವಾರ್ಯ. ನಾಟ್ ಫಾರ್ ಅಸ್, ಫಾರ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಫಾರ್ ದ ಮೂವಿ. ಇವಾಗ ಆನಾ ಬಗ್ಗೆ ಏನಾದ್ರು
ಆಡಿಯನ್ಸ್ಗೆ ಹೇಳ್ಬೇಕು ಅಂತ ಏನಾದ್ರು? ಖಂಡಿತ ಆನಾ ಸಿನಿಮಾ ಖಂಡಿತವಾಗ್ಲೂ ನೀವು ಕೊಡೋವಂಥ ಕಾಸಿಗೆ ಮೋಸ ಮಾಡದೇ ಇರೋವಂಥ ಸಿನಿಮಾ. ಯೂಶಲಿ ಎಲ್ಲರೂ ಒಂದೊಂದರಲ್ಲಿ ಒಂದು ಕಿಕ್ ಅಂತ ಅನ್ಕೊಂತಾರೆ. ಕೆಲವರು ಸಿಗರೆಟ್ ಸೇರ್ತಾರೆ, ಕೆಲವರು ಆಲ್ಕೋಹಾಲ್ ಯೂಸ್ ಮಾಡ್ತಾರೆ. ಸೊ ಏನೂ ಇಲ್ಲದೆ ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ನೀವು ಪ್ರೀತಿಸೋವಂಥವ್ರ ಜೊತೆಗೆ ಬಂದು ಸಿನಿಮಾ ಥಿಯೇಟ್ರಿಗೆ ಕುತ್ಕೊಂಡು ಒಂದು ಕಿಕ್ ತಗೊಂಡು ವಾವ್ ಅನ್ಕೊಂಡು ಕುರ್ಚಿ ತುದಿಲೇ ಕುತ್ಕೊಂಡು ಒಂದು ಥ್ರಿಲ್ಲಿಂಗ್ ಮೂಮೆಂಟ್ನ ಅನುಭವಿಸಿ ಸಖತ್ತಾಗಿತ್ತಲ್ಲ ಅಂತ ನೆಮ್ಮದಿಯಾಗಿ ಅನ್ಕೊಂಡು ಹೋಗುವಂಥ ಸಿನಿಮಾ ಆನಾ. ಹೊಸಬ್ರ ಸಿನಿಮಾ. ಇಂಥ ಪ್ರಯೋಗಾತ್ಮಕ ಸಿನಿಮಾಗಳಿಗೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಲೈಕ್ ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್. ಸೊ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಆನಾ ಸಿನಿಮಾ ನೋಡಿ. ಇದೇ ಡಿಸೆಂಬರ್ 17ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಇಡೀ ಚಿತ್ರತಂಡದ ಮೇಲೆ ಇರಲಿ. ಮರಿಬೇಡಿ, ಆನಾ ಇದೇ ಡಿಸೆಂಬರ್ 17ನೇ ತಾರೀಕು ನಿಮ್ಮ ಚಿತ್ರಮಂದಿರಗಳಲ್ಲಿ. ಸೊ ನೆಕ್ಸ್ಟ್ ಯಾವ ಸಿನಿಮಾ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಲೈಕ್ ಈಗ ಸದ್ಯಕ್ಕೆ ಮಾಫಿಯಾ, ಜಮಾಲಿಗುಡ್ಡ ಎಲ್ಲ ನಡೀತಾ ಇದೆ ಮ್ಯಾಮ್ ಶೂಟಿಂಗ್. ಆ ಪ್ರೋಸೆಸ್ ಅಲ್ಲಿ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸ್ಪೀಕಿಂಗ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ.